ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ರೈತನ ಬಾಳಿನ ಬೆಳಕಾದ ಹಸು. ನಮ್ಮಲ್ಲಿ ತೆಂಗಿನ ಮರವನ್ನ ಕಲ್ಪವೃಕ್ಷಕ್ಕೆ ಹೋಲಿಸಿದರೆ ಹಸುವನ್ನ ಕಾಮಧೇನುವಿಗೆ ಹೋಲಿಸಲಾಗುತ್ತದೆ. ಅದರಂತೆ ಕೆಲವೊಮ್ಮೆ ಹಸುಗಳು ಅಕ್ಷರಶಃ ಕಾಮಧೇನುವಾಗಿ ಬಡ ರೈತನ ಬಾಳನ್ನ ಬೆಳಕಾಗಿಸುತ್ತವೆ. ಹಾಗೆಯೇ ಅಚ್ಚರಿ ಮೂಡಿಸುವ ರೀತಿಯಲ್ಲಿ ಇಲ್ಲೊಂದು ಕಾಮಧೇನು ಬಡ ರೈತನ ಪಾಲಿಗೆ ವರ ನೀಡಿದೆ. ಅಮ್ಮನ ಬಳಿ ಆಡುತ್ತಿರುವ ಮುದ್ದಾದ ಸೀಮೆ ಹಸುವಿನ ಕರಗಳು ಒಂದಕ್ಕಿಂತ ಒಂದು ಚಂದವಾಗಿ ಆರೋಗ್ಯವಾಗಿ ಆಟವಾಡುತ್ತಿರುವ ಕರಗಳು. ಇದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಅಂಬ್ಲಿಕಲ್ ಗ್ರಾಮದ ರೈತ ವೆಂಕಟ ರಮಣಪ್ಪ ಹಾಗೂ ಸಾವಿತ್ರಮ್ಮ ಅವರ ಮನೆಯಲ್ಲಿ ಜನಿಸಿರುವ ತ್ರಿವಳಿ ಕರುಗಳು. ಆಲ್ ಬ್ಲಾಕ್ ತಳಿಯ ಹಸು ನಿನ್ನೆ 3 HF ಕರುಗಳಿಗೆ ಜನ್ಮ ನೀಡಿರುವುದು ತೀವ್ರ ಕುತೂಹಲ ಉಂಟು ಮಾಡಿದೆ. ವಿಚಿತ್ರ ಅಂದರೆ 3 ಕರುಗಳು ಒಂದೇ ದಿನ 15 ನಿಮಿಷಗಳ ಕಾಲಾವಧಿಯಲ್ಲಿ ಹುಟ್ಟಿರುವುದು ದಾಖಲೆ ಮಾಡಿದೆ. ಇನ್ನು ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಇದೊಂದು ರೀತಿಯ ಅಚ್ಚರಿ ಉಂಟು ಮಾಡಿದ್ದು, ಹಸು ಹಾಗೂ ಕರುಗಳನ್ನ ನೋಡಲು ಜನರು ತಂಡೋಪತಂಡವಾಗಿ ಹರಿದು ಬರುತ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಹಸುವನ್ನೇ ನಂಬಿ ಜೀವನ ನಡೆಸುತ್ತಿದ್ದ ಈ ಕುಟುಂಬಕ್ಕೆ 3 ಕರುಗಳಿಗೆ ಜನ್ಮ ನೀಡಿರುವ ಹಸು ಕಾಮಧೇನುವಾಗಿ ಪರಿಣಮಿಸಿದೆ. ಒಟ್ನಲ್ಲಿ ನೀರಿಲ್ಲದ ಬರಡು ಭೂಮಿ ಕೋಲಾರದಂತಹ ಜಿಲ್ಲೆಯಲ್ಲಿ ರೈತರ ಪಾಲಿಗೆ ಹೈನೋದ್ಯಮವೇ ಜೀವನಾಧಾರ. ಇಂತಹ ಪರಿಸ್ಥಿತಿಯಲ್ಲಿ ಒಮ್ಮೊಮ್ಮೆ ಹಸುಗಳು ಈ ರೀತಿಯ ಜಾದು ಮಾಡುವ ಮೂಲಕ ರೈತರ ಪಾಲಿಗೆ ಕಾಮಧೇನು ಆಗಿಬಿಡುತ್ತವೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿಯಾಗಿದೆ. ಕೋಲಾರದಿಂದ ಇಮ್ರಾನ್ ಖಾನ್ ರವರ ವರದಿ. అంతా ఉట్టి పాల వాసన నా అప్పుడే కూర్చు పెడితే ఒక గిన్నెంతా పెట్టేసి కడిగేసి ಸರ್ ನಮ್ದು ಅಂಬ್ಲಿಕಲ್. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಸಾಯಿತ್ರಮ್ಮ. ಹೇಳ್ರಮ್ಮ, ಹಸು ಎಷ್ಟು ಜನ್ಮ ನೀಡಿದೆ, ಎಷ್ಟು ಕರುಗಳಿಗೆ ಜನ್ಮ ನೀಡಿದೆ? ಇವಾಗ 3ನೇ ವರ್ಷ. ನಾವು ಪುಂಗ್ನೂರ್ ಹತ್ರ ತಂದಿದ್ವು. ಒಂದೊಂದು ಆಗ್ತಾ ಇತ್ತು. ಈ ಸರ್ತಿ 3 ಹಾಕವೆ ಹೆಣ್ಮಕ್ಳು ಸಾಕ್ತಾ ಇದ್ದೀವಿ. ನೀರಾಡ್ತೀವಿ, ಮೇತೆ ಎಲ್ಲ ತಂದು ಹಾಕ್ತೀವಿ. ನಮ್ಗೇನು ಜಮೀನು 1 ಎಕರೆ ಇರೋದು. ಅದರಲ್ಲಿ ಪಾರ್ಮುಲ್ಲು ಸೊನ್ನೆ ಸೊಪ್ಪು ಎಲ್ಲ ತಂದು ಹಾಕ್ತೀವಿ. ಗೆಣಗಿಂಡಿ ಅದನ್ನ ವ್ಯವಸಾಯ ಮಾಡ್ಕೊಂಡು ನಾನು ಇನ್ನೊಂದು 3 ಅಷ್ಟೇ. ಏನು ಮಾಡ್ತೀರಾ? ಅದು ಇದ್ರದ್ದು ಮಕ್ಕಳಿಗೆ ಇಕ್ತೀವಿ. ಅದು ಡೈರಿ ಹಾಕತ್ತಾರೆ. ತಿಂಗಳಿಗೆ ಎಷ್ಟು ಬರ್ತದೆ ಸಂಪಾದನೆ? ಸಂಪಾದನೆ ಒಂದು 2,000 ಇಲ್ಲ 3,000. ಅದಕ್ಕೆ ಡೈಲಿ ಸ್ನಾನ ಮಾಡಿಸ್ತಾರಾ ಹಸುಗೆ? ಯಾವಾಗ ಡೈಲಿ ಬೆಳಗ್ಗೆ ಯಾವಾಗ ಹಸಿ ಹುಲ್ಲು ಮಾಡ್ತಾರೆ. ತತ್ತಿಗಳು ಹೊರ್ಕೊಬರೋದು. ಅವಾಗ ಇದು ಫಾರ್ಮುಲ್ಲು ಅದು ಇದು ಎಲ್ಲ ಹಾಕ್ತೀವಿ. ಎಲ್ಲ ಹಾಕಿ 2 ವರ್ಷ ಆಯಿತು. ಒಂದೊಂದು ಮರಿ ಆಗ್ತಾ ಇತ್ತು. ಇದು ಈ ಸಲ 3 ಮರಿ ಹಾಕಿಬಿಟ್ರೆ ಸರ್. ನಮ್ಮೂರು ಎಲ್ಲ ಬಂದು ನೋಡಿದ್ದು ತುಂಬ ಖುಷಿ ಆಯಿತು. ಅಲ್ಲಿಗಳೆಲ್ಲ ಬಂದು ದಿನ ನಾವು ನೋಡೋದು ಹೋಗೋದು ಅವ್ರಿಗೆ ಖುಷಿ ಆಯಿತು. ತುಂಬ ಸಂತೋಷ ಸರ್. ನಮ್ಮೂರು ಜನಗಳೆಲ್ಲ ಸಂತೋಷ ಬಿಡ್ತಾ ಇದ್ದಾರೆ ಸರ್. ಎಲ್ಲ ನಾವು ಅದಕ್ಕೆ ಏನೇನು ಬೇಕಾದರೆ ಅದೇ ವಸ್ತುಗಳೆಲ್ಲ ನಾವು ಮಾಡ್ತಾಯಿದ್ದೀವಿ. ಹಾಲು ಹಿಂಡಿದ್ದು ಎಲ್ಲ ಮಕ್ಕಳಿಗೆ 10 ಲೀಟ್ರು ಕೊಡ್ತಾಯಿದ್ದೆ, ಮಕ್ಕಳಿಗೆ ಹಾಕ್ತಾಯಿದ್ದೀವಿ ಸರ್. ಬರೀಕ ಮೊದಲಿಂದ 3 ವರ್ಷ ಆಗಿತ್ತು ತಂದು 3 ಮರಿ ಹಾಕಿತ್ತು. ಒಂದೊಂದು ಮರಿನೇ ಆಗ್ತಾಯಿತ್ತು. ಇವಾಗ 3 ಮರಿ ಹಾಕಿದೆ. ಅದು ಹೆಣ್ಣು ಕರು ಆಗಿದೆ 3. ಇವಾಗ ಬಂದಿರೋದು ಬರಗಾಲ. ಅದರಲ್ಲೂ ಮೇವು ಸ್ವಲ್ಪ ಕಡಿಮೆ. ಇಲ್ಲೇ ಅಲ್ಲಿ ಹಸಿ ಹುಲ್ಲು ಎಲ್ಲ ಹಂಗೂ ಒಣಗಿರೋ ಹುಲ್ಲು ಇದು ಅದು ಹಾಕ್ಕೊಂಡು ಮೇಯಿಸ್ತಾ ಇದ್ದೀವಿ. ಅದು ಗಾಣಿ ದುಂಡು ಚಕ್ಕೆ ಬೂಸ ಇವೆಲ್ಲ ಹಾಕಿ ಮೇಯಿಸಿ ಡೈರಿ ಬೂಸ ಎಲ್ಲ ಹಾಕಿ KMF ಡೈರಿಗೆ ಹಾಲು ಹಾಕ್ತಾಯಿದ್ದೀವಿ. ನಮಗೆಲ್ಲ ಒಳ್ಳೆ ಖುಷಿ ಆಯಿತು 3 ಹೆಣ್ಮಕ್ಳಾಗಿದೆ ಅಂತ. ಎಲ್ಲ ಊರಲ್ಲೂ ಸುತ್ತಮುತ್ತಲವರು ನಮ್ಮ ಪಂಚಾಯತಿ ಎಲ್ಲ ಅಂಬ್ಲಿಕಲ್ ಪಂಚಾಯತಿ ನಮ್ಮದು, ಅಲ್ಲೆಲ್ಲ ಬಂದು ನೋಡ್ತಾ ಇದ್ದಾರೆ. ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದು ಆಶ್ಚರ್ಯ ಪಡ್ತಾ ಇದ್ದಾರೆ. ಇದು ಏನು 3 ಮರಿ ಹಾಕಿದೆ ಅಂತ ಎಲ್ರಿಗೂ ಆಶ್ಚರ್ಯ ತಂದದಂತೆ.
ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.